ಯಾರದೋ ಯುದ್ಧದ ಹಕ್ಕೆ ಇನ್ಯಾರೋ ಪರಿತಪಿಸ್ತಾ ಇರುವಂತಹ ಘಟನೆ ಮತ್ತೆ ಮತ್ತೆ ನಮಗೆ ಬೆಳಕಿಗೆ ಬರ್ತಾನೆ ಇದೆ. ಈಗಲೂ ಅಷ್ಟೇ ನೋಡಿ, ಜಾಗತಿಕವಾಗಿ ನಡೀತಾ ಇರುವಂತಹ ವಿದ್ಯಮಾನಕ್ಕೂ ಭಾರತೀಯರಿಗೂ ಸಂಬಂಧನೇ ಇಲ್ಲ. ಆದರೂ ಬೆಲೆ ತೆರ್ತಾ ಇರೋದು ಮಾತ್ರ ಜನಸಾಮಾನ್ಯರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಮತ್ತೆ ಶಾಕ್ ಸಿಕ್ಕಿದೆ. ಬೆಲೆ ಏರಿಕೆಯ ಗಿಫ್ಟ್ ಇವತ್ತೂ ಕೂಡ ಸಿಗ್ತಾ ಇದೆ. ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ದರ 94 ಪೈಸೆಯಷ್ಟು ಏರಿಕೆ ಆಗಿದೆ. ಹತ್ರ ₹1 ಏರಿಕೆ ಆಗಿದೆ. ಬೆಂಗಳೂರಲ್ಲಿ ಲೀಟರ್ ಪೆಟ್ರೋಲ್ ದರ ₹107.17 ಆಗಿದ್ರೆ ಲೀಟರ್ ಡೀಸೆಲ್ ದರ ₹95.4 ಆಗಿದೆ. ಕಳೆದ 4 ದಿನಗಳಲ್ಲಿ ಮೇ 15ನೇ ತಾರೀಕು ಫಸ್ಟ್ ಹೈಕ್ ಅನ್ನ ಇಂಡಿಯಾ ನೋಡ್ತು. ಈಗ ಎರಡನೇ ದರ ಏರಿಕೆಯನ್ನ 4 ದಿನಗಳ ಅಂತರದಲ್ಲಿ ನೋಡ್ತಾ ಇದ್ದೀವಿ. ಟೋಟಲ್ ಆಗಿ ಫಸ್ಟು ₹3, ಈಗ ₹1 ಹತ್ರ ಅಂತ ಅಂದ್ಕೊಂಡ್ರು. ₹4 ಕೇವಲ 5 ದಿನಗಳ ಅಂತರದಲ್ಲಿ ಏರಿಕೆ ಆಗಿರೋದು ಜನಸಾಮಾನ್ಯರ ಮೇಲೆ ಬೀಳ್ತಾ ಇರುವ ಒತ್ತಡಕ್ಕೆ ಹಿಡಿದ ಕೈಗನ್ನಡಿ ಆಗ್ತಾ ಇದೆ. ದೊಡ್ಡವರಿಗೆ ₹5 ಆದರೂ ಪ್ರಾಬ್ಲಮ್ ಆಗಲ್ಲ, ₹100 ಆದರೂ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಆಗೋದು ಮಿಡಲ್ ಕ್ಲಾಸ್ ಜನರ ಬಜೆಟ್ನಲ್ಲಿ ಅಸ್ತವ್ಯಸ್ತ ಆಗೋದು. ಸಂಬಳ ಜಾಸ್ತಿ ಆಗಲ್ಲ, ಬಟ್ ದುಡ್ಡು ಜಾಸ್ತಿ ಖರ್ಚು ಮಾಡಬೇಕು, ಸೇವಿಂಗ್ಸ್ಗಿಂತ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂದರೆ ಚೈನ್ ಲಿಂಕ್ ರೀತಿಯಲ್ಲಿ ನಾವು ಬಳಸುವ ಪ್ರತಿ ಆಹಾರ ಸಾಮಗ್ರಿಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ನಿನ್ನೆ ಅಷ್ಟೇ ನಾವು ತೋರಿಸ್ತಾ ಇದ್ವಿ, ಅಕ್ಕಿ ಸೇರಿದಂತೆ ಧಾನ್ಯಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಏನನ್ನು ಮುಟ್ಟಿದ್ರೂ ಕೂಡ ಶಾಕ್ ಹೊಡೆಯುತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪೆಟ್ರೋಲಿಯಂ ಕಂಪನಿಗಳೇನೋ ನಮಗೆ 1300 ಕೋಟಿ ಲಾಸ್ ಆಗ್ತಾ ಇದ್ದಿದ್ದು ಈಗ 700 ಕೋಟಿ ತನಕ ಬಂದಿದೆ, ಉಳಿತಾಯ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ಬಟ್ ಜನರ ಮೇಲೆ ನಿಧಾನಕ್ಕೆ ಹೊರೆ ಹಾಕ್ತಾ ಇರುವಂತಹ ವಿಚಾರ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಬೆಲೆ ಏರಿಕೆ ಗ್ಯಾರಂಟಿ ಈಗ ಸರ್ಕಾರಗಳಿಂದ ನಮಗೆ ಸಿಗ್ತಾ ಇದೆಯಾ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಗಮನವನ್ನು ಸೆಳೆದಿದ್ವು. ಈಗ ಬೆಲೆ ಏರಿಕೆ ಅನ್ನೋದು ಹಂತವಾಗಿ ಆಗುತ್ತೆ ಅನ್ನೋದ್ರ ಗ್ಯಾರಂಟಿ ಸಿಕ್ಕಂಗೆ ಆಗ್ತಾ ಇದೆ ಜನರಿಗೆ.